ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಂಬಾನಿ ಮತ್ತು ಶ್ರೀಸಾಮಾನ್ಯರ ನಡುವೆ ಯಾವ ಥರ ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ಒಂದು ಕತೆ ತಿಳಿಸ್ತಾ ಇದ್ದೇನೆ. ಒಮ್ಮೆ ಒಬ್ಬ ಶ್ರೀಸಾಮಾನ್ಯ ಹಾಗೂ ಅಂಬಾನಿ ತಪಸ್ಸಿಗೆ ಕುಳಿತಿದ್ದರು. ಅವರ ಕಠೋರ ತಪಸ್ಸಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷನಾಗಿ ಏನು ಬೇಕು ಎಂದು ಕೇಳಿದ. ಶ್ರೀಸಾಮಾನ್ಯ ಅಂಬಾನಿಯತ್ತ ನೋಡುತ್ತಾ, ಪ್ರಭು, ನಿನಗೆ ಗೊತ್ತಿಲ್ಲದ್ದು ಏನಿದೆ, ಅದರಿಂದ ನೀನೇ ಯೋಗ್ಯವಾದದ್ದನ್ನು ಕೊಟ್ಟು ಬಿಡು ಅಂತ ಅಂದ. ದೇವರು ಅಂಬಾನಿಯತ್ತ ನೋಡಿ, ನಿನಗೇನು ಬೇಕು ಮಗು ಅಂತ ಕೇಳಿದ. ಅದಕ್ಕೆ ಅಂಬಾನಿ ಇವನನ್ನು ನೋಡಿ, ಹೌದು ಪ್ರಭು, ಇವನು ಹೇಳಿದಂತೆ ನೀನೇ ಕೊಟ್ಟು ಬಿಡು ಅಂದ. ಶ್ರೀಸಾಮಾನ್ಯನಿಗೆ ಖುಷಿಯೋ ಖುಷಿ. ಅಂಬಾನಿಯು ನನ್ನನ್ನೇ ಕಾಪಿ ಮಾಡಿ ಉತ್ತರಿಸಿದ್ದ. ಸರಿ, ದೇವರು ಇಬ್ಬರಿಗೂ 10 ಕೋಟಿ ಹಣ ಕೊಟ್ಟ. ಶ್ರೀಸಾಮಾನ್ಯನಿಗೆ ಸಿಟ್ಟು ಬಂತು. ಏನಿದು, ಇಬ್ಬರಿಗೂ ಸಮನಾಗಿ ತಪಸ್ಸು ಮಾಡಿದ್ದೇವೆ, ನಾನು ಸ್ವಲ್ಪ ಹೆಚ್ಚಾಗೇ ಮಾಡಿದ್ದೇನೆ. ಈಗ ನೋಡಿದರೆ ಅವನಷ್ಟೇ ಅವನು ಈಗಾಗಲೇ ಕೋಟ್ಯಾಧಿಪತಿಯಾಗಿದ್ದಾನೆ. ಇದು ಅನ್ಯಾಯ ಎಂದು ಪ್ರತಿಭಟಿಸಿದ. ದೇವರು ನಸುನಕ್ಕು, 1 ವರ್ಷ ಕಳೆದು ಇಬ್ಬರೂ ಬನ್ನಿ, ಆಗ ನ್ಯಾಯ ಕೊಡುತ್ತೇನೆ ಅಂತ ಹೇಳಿ ಮಾಯವಾದ. 10 ಕೋಟಿ ಪಡೆದ ಶ್ರೀಸಾಮಾನ್ಯ ಇದ್ದ ಕೆಲಸವನ್ನೂ ಕೈಬಿಟ್ಟು ಹಣವನ್ನು ನೀರಿನಂತೆ ಖರ್ಚು ಮಾಡಿದ. 10 ಕೋಟಿ 10 ತಿಂಗಳಲ್ಲೇ ಖಲಾಸ್, ಅಕ್ಷರಶಃ ಬೀದಿ ಬಿಕಾರಿಯಾದ. ಇತ್ತ ಅಂಬಾನಿ 10 ಕೋಟಿ ಮಾರ್ಜಿನ್ ಮನಿ ಅಂತ ಬ್ಯಾಂಕಿನವರಿಗೆ ಗ್ಯಾರಂಟಿ ಕೊಟ್ಟು 100 ಕೋಟಿ ಸಾಲ ಪಡೆದ. ಹೊಸ ಸ್ಟಾರ್ಟಪ್ ಬಿಸ್ನೆಸ್ ಶುರು ಮಾಡಿದ. 100 ಜನ ಉದ್ಯೋಗಿಗಳನ್ನು ನೇಮಿಸಿಕೊಂಡ. ವರ್ಷ ಕಳೆಯುವಷ್ಟರಲ್ಲಿ 1000 ಕೋಟಿ ಗಳಿಸಿದ. 1000 ಜನರಿಗೆ ಬದುಕು ನೀಡಿದ. ಆಗ ದೇವರು ಮತ್ತೆ ಪ್ರತ್ಯಕ್ಷನಾಗಿ, ನನಗೇನು ಕಾಣಿಕೆ ತಂದಿದ್ದೀರಿ ಎಂದು ಕೇಳಲು, ಶ್ರೀಸಾಮಾನ್ಯ, ನೀನು ಕೊಟ್ಟಿದ್ದೆಲ್ಲ ಖರ್ಚಾಯಿತು ಎಂದು ಅಳಲು ತೋಡಿಕೊಂಡ. ದೇವರು ಅಂಬಾನಿಯತ್ತ ನೋಡಿದ. ಅಂಬಾನಿ, ಪ್ರಭು, ನೀನು ಕೊಟ್ಟ 10 ಕೋಟಿ ಇದನ್ನು ಇನ್ವೆಸ್ಟ್ ಮಾಡಿ ಬ್ಯಾಂಕಿನಿಂದ 100 ಕೋಟಿ ಸಾಲ ಪಡೆದು ಸ್ಟಾರ್ಟಪ್ ಕಂಪನಿ ತೆಗೆದು 1 ವರ್ಷದಲ್ಲಿ 1000 ಕೋಟಿ ಸಂಪಾದಿಸಿದೆ. 1000 ಜನರಿಗೆ ಉದ್ಯೋಗ ಕೊಟ್ಟೆ. ಇದೋ ನೀನು ಕೊಟ್ಟ ಹಣವನ್ನು 18% ಬಡ್ಡಿ ಸೇರಿಸಿ ಒಪ್ಪಿಸಿಕೊ ಅಂತ ಆ ದೇವರ ಪಾದದಡಿ ಇಟ್ಟು ಕೈ ಮುಗಿದು ನಿಂತ. ಶ್ರೀಸಾಮಾನ್ಯನಿಗೆ ತಪ್ಪು ಅರ್ಥವಾಗಿ ನಾಚಿಕೆಯಿಂದ ಅವಮಾನದಿಂದ ಮೈ ಬೆವರಿತು. ದೇವರು ಶ್ರೀಸಾಮಾನ್ಯನೆತ್ತ ತಿರುಗಿ, ಕೂತು ತಿಂದರೆ ಕುಡಿಕೆಯನ್ನೂ ಸಾಲದು. ದುಡಿತವೇ ದುಡ್ಡಿನ ತಾಯಿ. ಹಣವು ಹಣವನ್ನು ಗಳಿಸುತ್ತದೆ. ಹಣ ಮತ್ತೆ ಹಣವನ್ನು ಜಾಸ್ತಿಯಾಗಿ ಗಳಿಸುತ್ತದೆ. ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಿನಗೆ ಗೊತ್ತಿರಬೇಕು ಎಂದು ಹೇಳಿ ಅಂಬಾನಿಯತ್ತ ತಿರುಗಿ, ನಿನ್ನ ಕಂಪನಿಯಲ್ಲಿ ಇವನಿಗೊಂದು ಕೆಲಸ ಕೊಡು ಎಂದು ಹೇಳಲು, ಅಂಬಾನಿ, ಪ್ರಭು, ಬೇಕಿದ್ದರೆ ನಾನು ಬಡ್ಡಿ ಸಮೇತ ನಿನಗೆ ಕೊಟ್ಟದ್ದನ್ನು ಸೇರಿಸಿ ಇನ್ನೂ ಬೇಕಿದ್ದರೆ ಅವನಿಗೆ ಕೊಟ್ಟುಬಿಡಿ. ಆದರೆ ಬೇಜವಾಬ್ದಾರಿ ಜನವನ್ನು ಹಣ ಪೋಲು ಮಾಡುವವರಿಗೆ ನಮ್ಮ ಕಂಪನಿಯಲ್ಲಿ ಕೆಲಸವಿಲ್ಲ ಎಂದು ಹೇಳಿದ. ದೇವರು ಅಂಬಾನಿಯನ್ನು ಮೆಚ್ಚುಗೆಯಿಂದ ನೋಡಿದ. ದೇವರು ಗಂಟಿನೊಂದಿಗೆ ಮಾಯವಾದ. ನೋಡಿದ್ರಲ್ಲ ಫ್ರೆಂಡ್ಸ್, ಅಂಬಾನಿ ವರ್ಸಸ್ ಶ್ರೀಸಾಮಾನ್ಯರ ಕತೆ. ಶ್ರೀಸಾಮಾನ್ಯ ಏನು ಮಾಡ್ತಾನೆ ಅಂದರೆ, ದೇವ್ರು ಕೊಟ್ಟಿರ್ತಕ್ಕಂಥ ಹಣನ ದುಡ್ಡೇನು ಜಾಸ್ತಿ ಇದೆ, ಹೇಗೆ ಬೇಕಾದರೂ ಖರ್ಚು ಮಾಡ್ಬೋದು ಅಂತ ಹೇಳಿಬಿಟ್ಟು ಅದನ್ನು ಬೇಕಾಬಿಟ್ಟು ಖರ್ಚು ಮಾಡಿ 10 ತಿಂಗಳಲ್ಲಿ ಎಲ್ಲ ದುಡ್ಡನ್ನು ಖಾಲಿ ಮಾಡ್ಕೊಂಡ್ಬಿಡ್ತಾನೆ. ನೋಡಿದ್ರಾ, ಎಷ್ಟೇ ದುಡ್ಡಿದ್ರೂ ಸಹ ಅದನ್ನು ಸ್ಟಾರ್ಟಪ್ ಆಗಿ ಮಾಡಬೇಕು. ಇನ್ವೆಸ್ಟ್ಮೆಂಟಾಗಿ ಮಾಡಿದ್ರೆ ಅದು ಎಷ್ಟೇ ದುಡ್ಡಿದ್ರೂ ಅದು ದುಡಿತಾ ಇರಬೇಕು. ನೀನು ಕೂತ್ಕೊಂಡೇ ತಿನ್ನು. ಅದನ್ನು ಬುದ್ಧಿವಂತಿಕೆಯಿಂದ ಸ್ಟಾರ್ಟಪ್ ಮಾಡಿ ಹಣ ದುಡಿಯೋದನ್ನು ಹೇಳ್ಕೊಡುತ್ತೆ. ಅದೇ ಅಂಬಾನಿಯನ್ನು ನೋಡಿ, ಅಂಬಾನಿ ಅದೇ ದುಡ್ಡನ್ನು ಬ್ಯಾಂಕ್ನವ್ರ ಹತ್ರ ಇಟ್ಟು ಸ್ಟಾರ್ಟಪ್ ಮಾಡಿ, ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಮಾಡಿ 100 ಜನರಿಗೆ 1000 ಜನರಿಗೆ ಕೆಲಸವನ್ನು ಕೊಟ್ಟು ಅವನು ಅದರಿಂದ ಬೆಳೆದ. ಆಮೇಲೆ 4 ಜನರನ್ನು ಸಹ ಬೆಳೆಸ್ದ. ಆದರೆ ಇಲ್ಲಿ ಕುತ್ಕೊಂಡು ತಿಂದವನು ಮತ್ತೆ ಬೀದಿ ಬಿಕಾರಿಯಾಗಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂತು. 10 ಕೋಟಿ ಅಂದರೆ ಸುಮ್ಮನೆನಾ? ಅದನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದು ಅವರ ಬುದ್ಧಿಶಕ್ತಿಯಲ್ಲಿ ಇರುತ್ತದೆ. ಈ ಥರದ ಕಥೆಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಇನ್ಸ್ಪಿರೇಷನ್ ಕಥೆಗಳು, ಮೋಟಿವೇಶನ್ ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ದಯವಿಟ್ಟು ನಿಮಗೆ ನನ್ನ ಕಥೆಗಳು ಇಷ್ಟವಾದಲ್ಲಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇದೇ ಥರದ ವಿಡಿಯೋಗಳಿಗಾಗಿ ಲೈಕು, ಸಬ್ಸ್ಕ್ರೈಬು, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.